ಶ್ರೀ ಗುರುಮೂರ್ತಿ ಯಲ್ಲಮ್ಮ ದೇವಿಯ 33ನೇ ವಾರ್ಷಿಕೋತ್ಸವ. ಸೀತಾರಾಮ ಕಲ್ಯಾಣ ಮತ್ತು ಹೋಮ ಹವನ ನಡೆಯಿತು. ಅನಾದಿ ಕಾಲದಿಂದಲೂ ನೆಲೆಸಿರುವ ಶ್ರೀ ಗುರುಮೂರ್ತಿ ಯಲ್ಲಮ್ಮ ದೇವಿ ಚಿಕ್ಕ ಗುಡಿಯಲ್ಲಿ ನೆಲೆಸಿ ಈಗ ದೊಡ್ಡ ದೇವಸ್ಥಾನವಾಗಿದೆ. ಇಲ್ಲಿ ಬರುವ ಭಕ್ತರು ತಮ್ಮ ಇಷ್ಟಾರ್ಥ ಹರಕೆ ಮಾಡಿಕೊಂಡರೆ ಅವರ ಕಷ್ಟಗಳು ತೀರುತ್ತವೆ. ಪ್ರತಿ ತಿಂಗಳು ಮತ್ತು ಅಮಾವಾಸ್ಯೆ ಹುಣ್ಣಿಮೆ ದಿನ ಇಲ್ಲಿ ವಿಶೇಷ ಪೂಜೆ ನಡೆಯುತ್ತದೆ. ದೇವಸ್ಥಾನಕ್ಕೆ ಬರುವ ಭಕ್ತರಿಗೆ ಅನ್ನದಾಸೋಹ ನಡೆಯುತ್ತದೆ. ತಿರುಮೇನಹಳ್ಳಿ ಗ್ರಾಮದಲ್ಲಿ ನೆಲೆಸಿರುವ ಗುರುಮೂರ್ತಿ ಯಲ್ಲಮ್ಮ ದೇವಿ ಬೆಂಗಳೂರು ನಗರ, ಮಹದೇವಪುರ ತಾಲೂಕು, ಮಂಡೂರು ಅಂಚೆ, ತಿರುಮೇನಹಳ್ಳಿ 33ನೇ ವರ್ಷದ ವಾರ್ಷಿಕೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಲಾಗುತ್ತಿದೆ. ಎಂದಿನಂತೆ ಅಂದರೆ ಸುಮಾರು 33 ವರ್ಷದಿಂದ ಬಂದಿದೆ. ಈ ವರ್ಷ ಸುಮಾರು 3000 ಜನ ಬಂದಿದ್ದಾರೆ. ಹಾಗಾಗಿ ಚೆನ್ನಾಗಿ ನಡೀತಾ ಇದೆ ಪ್ರೋಗ್ರಾಮ್ ಎಲ್ಲ. ಇಲ್ಲಿ ಬರುವಂಥ ಸಾರ್ವಜನಿಕರಿಗೆ ಏನು ಇಲ್ಲಿ ಬರೋ ಭಕ್ತಾದಿಗಳು ಎಲ್ಲ ಅವರ ಕಷ್ಟಗಳೇನಿದೆ ಎಲ್ಲ ಬಂದು ಇಲ್ಲಿ ಹರಕೆ ಹೊತ್ತು ಕೇಳ್ಕೊಂಡಿರ್ತಾರೆ. ಹಾಗಾಗಿ ಪರಿಹಾರ ಆಗಿದ್ದರಿಂದ ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಪಾಲ್ಗೊಳ್ತಾ ಇದ್ದಾರೆ. ವರ್ಷ ಜಾಸ್ತಿ ಆಗ್ತಾ ಇದ್ದಾರೆ. ಪ್ರತಿ ವರ್ಷಕ್ಕಿಂತ ಈಗಿಂತ ಜಾಸ್ತಿ ಜನ ಸೇರ್ತಾ ಇದ್ದಾರೆ. ಹೌದು, ಪ್ರತಿ ವರ್ಷನೂ ಜಾಸ್ತಿ ಆಗ್ತಾನೆ ಬರ್ತಾ ಇದೆ. ಆ ದೇವಿ ಎಲ್ಲರ ಕಷ್ಟಗಳ ಈಡೇರಿಸ್ತಾರೆ. ಹೌದು, ಪ್ರತಿ ವರ್ಷನೂ ಭಕ್ತಿ ಇದೆ. ಹಾಗಾಗಿ ಜನ ಬರ್ತಾ ಇದ್ದಾರೆ. ನಾರಾಯಣ ಸ್ವಾಮಿ ಅಂತ ಹೇಳಿ ಎಲ್ಲ ಟ್ರಸ್ಟಿ ಸಂಬಂಧ ಪುಟ್ಟು ಗುಡಿ ಇದ್ದಿದ್ದು ಇವತ್ತು ದೊಡ್ಡ ದೇವಸ್ಥಾನ ಆಗಿದೆ. ಎಲ್ಲ ಭಕ್ತ ಮಹಾಶಯನಿಂದ ನಡೆದಿರೋಂಥದ್ದು. ಆಮೇಲೆ ಇಲ್ಲಿ ಯಾರು ಸಮಾಜದಲ್ಲಿ ಏನು ಕೈಲಾಗದವರು, ಯತ್ನ ಇಲ್ದವರು ಅಂಥವ್ರಿಗೆ ಅಭಯಸ್ಥಾಯಿ ಅಮ್ಮ. ಯಾವುದೇ ನಿರೀಕ್ಷೆ ಇಲ್ಲ, ಏನಿಲ್ಲ. ಎಂಥ ಕಾಯಿಲೆ ಇದ್ರೂ ಸಂಜೀವನಿ ಇದ್ದಂಗೆ, ಎಲ್ಲರಿಗೂ ಅಭಯಸ್ತಾ ಇದ್ದಂಗೆ ಇಲ್ಲಿ ಬಂದೋದಂಥವ್ರು ಭಕ್ತರು ಮತ್ತೆ ಬರ್ತಾ ಇರ್ತಾರೆ. ಅವ್ರು ಏನೈತೆ ಅವ್ರದ್ದು ಪರಿಹಾರ ಕಂಡಿಡ್ಕೊಂಡು ಇಲ್ಲಿ ಅನ್ನದಾಸೋಹಕ್ಕೆ ಬಂದು ಅನ್ನದಾಸೋಹದಲ್ಲಿ ಊಟ ಮಾಡ್ಕೊಂಡು ಹೋಗ್ತಾರೆ. ಭಾರಿ ನಿಷ್ಕಲ್ಮಶವಾಗಿ ನಡೆಯುವಂಥ ಸ್ಥಾನ ಇದು. ಇಲ್ಲಿ ತುಂಬುರುದಿದಲ್ಲಿ ಎಲ್ಲ ಸೇರೆ ಇದ್ದಾರೆ. ಯಾರೂ ಹಣಕಾಸು ಇನ್ನೊಂದು ಮತ್ತೊಂದಕ್ಕೆಲ್ಲ ಬಂದಿರೋಂಥ ಭಕ್ತರೇ ಹಾಕ್ಕೊಂಡು ಎಲ್ಲ ಸೇವೆ ಮಾಡ್ತಾರೆ. ಅದು ನಾವು ಯಾರ ಹತ್ರನೂ ಕಾಸು ತಗೊಳೋದಾಗಲಿ ಇನ್ನೊಂದಾಗಲಿ ಏನೂ ಇಲ್ಲ. ಪ್ರತಿನಿತ್ಯನೂ ಇಲ್ಲಿ ಅನ್ನದಾಸೋಹ ನಡೆಸೋಂಥ ಶಕ್ತಿ ಐತೆ. ಆದರೆ ಮಂಗಳವಾರ, ಶುಕ್ರವಾರ, ಹುಣ್ಣಿಮೆ ದಿವಸ ವಿಶೇಷವಾಗಿ ಪೂಜೆ ನಡೀತೈತೆ. ಅವತ್ತು ಒಂದು 250-300 ಜನ ಊಟ ಮಾಡ್ತಾರೆ. ನಿನ್ನೆಯಿಂದ ಯಾವ ಹೋಮ ಹವನ ಎಲ್ಲ ನಿನ್ನೆ ದೇವಸ್ಥಾನದಲ್ಲಿ ನಡೆದು ಒಂದು ಸೀತಾರಾಮ ಕಲ್ಯಾಣೋತ್ಸವ ಅಂತ ಅದ್ದೂರಿ ಕಾರ್ಯಕ್ರಮನೂ ನಡೆದು ಸುಮಾರು ಒಂದು 2000 ಜನ ಊಟ ಅನ್ನದಾಸೋಹ ನಡೆದು. ಆಮೇಲೆ ಬಂದಂಥ ಭಕ್ತರಿಗೆ ನಾವು ಏನು ಕೊಡಬೇಕಲ್ಲ ಗೌರವ ಕೊಟ್ಟು ಅವ್ರನ್ನೆಲ್ಲ ನಾವು ಇದು ಮಾಡಿ ಸತ್ಕರಿಸಿ ಕಳಿಸಿದ್ದೀರಿ. ಇವತ್ತು ಏನಂದರೆ ಅಮ್ಮನಿಗೆ ಬಾಗಿನ ಕೊಡ್ತಾವ್ರೆ. ಇವತ್ತು ತುಂಬ ಹುಣ್ಣಿಮೆ, ಅಕ್ಕನ ಹುಣ್ಣಿಮೆ, ಮುತ್ತೈದ ಹುಣ್ಣಿಮೆ ಅಂತಾರೆ. ಈ ಮುತ್ತೈದ ಹುಣ್ಣಿಮೆ ಇಡೀ ಆ ಸೌದತ್ತಿಯಲ್ಲೂ ಅದ್ದೂರಿಯಾಗಿ ನಡೀತೈತೆ. ನಾವು ನಮ್ಮ ಕ್ಷೇತ್ರದಲ್ಲಿ ನಮ್ಮ ಕೈಲಾದ ಮಟ್ಟಕ್ಕೆ ನಡೆಸ್ಕೊಂಡು ಹೋಗ್ತಾ ಇದ್ದೀರಿ. ಇನ್ನು ಮುಂದೆ ದೊಡ್ಡದಾಗಿ ನಡಿಬೇಕು ಅನ್ನೋದು ನಮ್ಮ ಆಶೆ. ನಮ್ಮ ಹೆಸರು ದೇವರಾಜ್ ಅಂತ. ಈ ಟ್ರಸ್ಟ್ನ ಅಧ್ಯಕ್ಷರು ನಾವು ಈ 35 ವರ್ಷದಿಂದ ಈ ದೇವಸ್ಥಾನ ಸೇವೆ ಮಾಡ್ತಾ ಇದ್ದೀವಿ. ನಮ್ಮ ಕುಟುಂಬ, ನಮ್ಮ ಸಂಬಂಧಿಕರು, ಆಮೇಲೆ ನಮ್ಮ ಬಂಧು ಬಳಗ, ನಮ್ಮ ಗೆಳೆಯರು, ಆಮೇಲೆ ನಮ್ಮ ಸುತ್ತಮುತ್ತ ಊರುಗಳವರು ಎಲ್ಲರೂ ತುಂಬ ಪ್ರೋತ್ಸಾಹ ಕೊಟ್ಟವ್ರೆ.